ನಮಸ್ತೆ ಸ್ನೇಹಿತರೆ, ನಾವು ಮತ್ತೊಂದು ವೀಡಿಯೋಗೆ ನಿಮ್ಗೆಲ್ಲರೂ ಸ್ವಾಗತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮಗೆ ಒಂದು ಡಾಗ್ ಶೋಗೆ ಕರ್ಕೊಂಡ್ಬಂದಿದ್ದೀನಿ. ಈ ಡಾಗ್ ಶೋ ಬಂದು ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಕ್ಲಾಸಿಕ್ ಥ್ರೋನ್ ಡಾಗ್ ಶೋ ಅಂತ. ಇದು ಬಂದು ನಮ್ಮ ಹೆಬ್ಬಾಳದ ಹತ್ರ ಇರೋ ವೆಟರ್ನರಿ ಕಾಲೇಜ್ ಗ್ರೌಂಡ್ಸಲ್ಲಿ ಅಕ್ಟೋಬರ್ 5 ಮತ್ತು 6 2 ದಿನ ಕೂಡ ಈ ಡಾಗ್ ಶೋ ನಡೆಯುತ್ತೆ. ಇದು ಪರ್ ಪರ್ಸನ್ ಬಂದು ₹100 ಇದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಬನ್ನಿ, ಹಾಕಿದರೆ ಈ ಡಾಗ್ ಶೋ ಅಲ್ಲಿ ಯಾವ ರೀತಿಯ ನಾಯಿಗಳು ನಮಗೆ ನೋಡೋಸಿರುತ್ತೆ, ಯಾವ ರೀತಿಯ ಬ್ರೀಡ್ಗಳು ನಮ್ಗೆ ನೋಡೋಸಿರುತ್ತೆ, ಪ್ರತಿಯೊಂದರ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೆಲ್ಜಿಯಂ ಶೆಫರ್ಡು, ಸೇಮ್ ಜರ್ಮನ್ ಶೆಫರ್ಡ್ ಥರ ಇರುತ್ತೆ. ಆದರೆ ಇದು ಬಂದು ಬಾಕ್ಸರು, ಸೇಮ್ ಅದೇ ಥರ ನಮಗೆ ನೋಡುತ್ತಾ ಇದೆ. ಇದು ಶಿರ್ಷು ಪಪ್ಪಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪೊಮೇರಿಯನ್, ಅದರಲ್ಲಿ ಒಟ್ಟು 3 ಪೊಮೇರಿಯನ್ಸ್ ಇದೆ, 1 ಫೀಮೇಲು 2 ಮೇಲು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಅದ್ರ ಜೊತೆಗೆ ಇದು ಬಂದು ಬೀಗಲ್ ಪಪ್ಪಿ, ನೀವು ನೋಡ್ತಿರ್ಬೋದು. ಬೀಗಲ್ದು ಇಲ್ಲಿ ಸಪ್ರೇಟ್ ಕಾಂಪಿಟೇಷನ್ ನಡೆಯುತ್ತೆ ಈ ಡಾಗ್ ಶೋ ಅಲ್ಲಿ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ನೋಡೋಕ್ಕಾದ್ರೆ ಇದು ಮುದೋಲ್, ನಮ್ಮ ಇಂಡಿಯನ್ ಬ್ರೀಡು. ಇದು ಗ್ರೇಡೌನ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಇದು ಡಾಲ್ಮೇಷನ್ನು. ಹಾಗೆ ಇದು ನೋಡಿ ಒಂದು ಫಾರಿನ್ ಬ್ರೀಡು. ಇದನ್ನು ಗೂಮ್ ಮಾಡೋಕ್ಕೆ ಒಟ್ಟು 3 ಜನ ಇದ್ದಾರೆ. ಯಾವ ಲೆವೆಲಿಗೆ ಕೇರ್ ಮಾಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಬಂದು ನಮ್ಮ ಗೋಲ್ಡನ್ ರೆಟ್ರೀವರ್. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ನೋಡೋದಾದರೆ ಇದೊಂದು ಫಾರಿನ್ ಬ್ರೀಡ್. ನೋಡಿ ಎಷ್ಟು ಯಾವ ಲೆವೆಲ್ ಹೈಟಲ್ಲಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ ಇದು ಲುಕ್ಕು. ಇದು ಬಂದು ಸೇಮ್ ಟೆಡ್ಡಿ ಬೇರ್ ಥರ ಇದೆ. ಇದೊಂಥರ ಡಿಫ್ರೆಂಟ್ ಬ್ರೀಡ್ ಸ್ನೇಹಿತರೆ. ಯಾವ ಬ್ರೀಡ್ ಅಂತ ದಟ್ಟದ ಐಡಿಯಾ ಇಲ್ಲ. ಅದು ನೆಕ್ಸ್ಟ್ ನಾವು ನೋಡೋದಾದರೆ ಇದೊಂದು ಫಾರಿನ್ ಬ್ರೀಡೆ. ಇದು ನೋಡಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಇವಾಗ ತಾನೇ ಸ್ನಾನ ಮಾಡಿಸ್ತಿದ್ದಾರೆ. ಸೊ ಅದಕ್ಕೆ ಹೇರ್ ಡ್ರೈಯರಿಂದ ಎಲ್ಲ ಅದ್ರದ್ದು ಹೇರ್ ಎಲ್ಲ ಡ್ರೈ ಮಾಡ್ತಾ ಇದ್ದಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಸ್ನೇಹಿತರೆ, ಇದೊಂದು ಶಿರ್ಷು ಪಪ್ಪಿ. ಯಾವ ರೀತಿ ಜುಟ್ಟೆಲ್ಲ ಹಾಕಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅದಕ್ಕೆ ಅಂತ ನೋಡ್ಬೋದು. ಇದು ಜರ್ಮನ್ ಶೆಫರ್ಡ್ ಬ್ಲ್ಯಾಕ್ ಕಲರು. ಇದು ಬಂದು ರೇಡೌನ್ ಡಾಗ್ಸ್ ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಇದೇ ಥರ ಸುಮಾರು ರೇಡೌನಲ್ಲಿ ಸುಮಾರು ಕಲರ್ಸಲ್ಲಿ ನಮಗೆ ಈ ಡಾಗ್ ಶೋಲಿ ನಮಗೆ ನೋಡೋಸಿರುತ್ತೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಒಂದು ಈ ಥರ ಕಲರ್ಸ್ ಆದರೆ ನೆಕ್ಸ್ಟ್ ನಮಗೆ ನೋಡಿ ಇದೊಂಥರ ಬ್ಲ್ಯಾಕ್ ಆ್ಯಂಡ್ ವೈಟು, ಇದೊಂದು ಡಿಫ್ರೆಂಟು. ಅದೇ ರಾಟ್ ವೀಲರ್ ನಮಗೆ ನೋಡೋಸಿರುತ್ತೆ. ಅದ್ರ ಜೊತೆಗೆ ಡಾಬರ್ಮ್ಯಾನ್ ಕೂಡ ನಮಗೆ ನೋಡೋಸಿರುತ್ತೆ. ಇದೇ ಥರ ಮತ್ತು ಇದೊಂದು ಯಾವುದೋ ಬೇರೆ ಬ್ರೀಡ್ ನೋಡ್ತಿರ್ಬೋದು, ರಾಟ್ ವೀಲರ್ ನೋಡ್ತಿರ್ಬೋದು. ಹಾಗೆ ನೋಡಿ ಡಾಬರ್ಮ್ಯಾನ್ಗಳಿಗೆ ಅದರದ್ದೇ ಆದ ಕ್ಲಾತ್ಸ್ ಹಾಕ್ಬಿಟ್ಟು ಯಾವ ರೀತಿ ರಾಜಯೋಗ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದ್ರ ಮೈ ಯಾವಾಗಲೂ ಹೀಟಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಐಸ್ ವಾಟ್ರಲ್ಲಿ ಕ್ಲಾತ್ನ ಇದು ಮಾಡಿಬಿಟ್ಟು ಅದಕ್ಕೆ ಮುಖ ಎಲ್ಲ ಒರೆಸ್ತಾ ಇರ್ತಾರೆ, ಮುಖದ ಮೇಲೆ ಇಡ್ತಿರ್ತಾರೆ. ಅದು ಸ್ವಲ್ಪ ತಣ್ಣಗಿರಲಿ ಯಾವಾಗಲೂ ಅಂತಂದ್ಬಿಟ್ಟು ಅಬ್ಸರ್ವ್ ಮಾಡ್ತಿರ್ಬೋದು. ಬೀಜಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು. ಒಂದು 12 ವರ್ಷದಿಂದ 15 ವರ್ಷವರೆಗೂ ಒಂದ್ಸಲ ಮರಿ ಹಾಕಿದ್ರೆ 3 ಮರಿ ಆಗುತ್ತೆ. ಇದು ತಂದೆ ಬಂದು ಲಾಸ್ಟ್ ಟೈಮ್ ಚಾಂಪಿಯನ್. ಇದು ಅಮ್ಮನೂ BOP ಬಂತು. ಫಸ್ಟ್ BOP, ಸೆಕೆಂಡ್ BOP ಬಂದು ಸೆಕೆಂಡ್ ಪ್ರೈಸ್ ಬಂತು. ಅದೇ ಚಾಂಪಿಯನ್ ಬಂದಿದ್ದು ಇದು ತಂದೆ. ಇವಾಗ 3 ಮರಿ ಆಯಿತು. 3 ಮರಿಯಲ್ಲಿ 2 ಫಿಮೇಲು 1 ಮೇಲು. ಆ ಥರ. ನನಗೆ ಬಾಸ್ ಬಂದು ಮುತ್ತುಕುಮಾರ್ ಅಂದ್ಬಿಟ್ಟು, ಅವರು ಪೆಟ್ ಶಾಪ್ ಇಟ್ಟಿದ್ದಾರೆ ರಾಮಮೂರ್ತಿ ನಗರಲ್ಲಿ. ಅವರೇ ನಮಗೆ ಫಸ್ಟ್ ನಾಯಿ ಹೇಳ್ಕೊಟ್ಟಿರೋದು. ಅದರಿಂದ ಆವಾಗಿಂದ ಸಾಕ್ತಾ ಇದ್ವಿ. ನಮ್ಮದು ಫಸ್ಟ್ ಬಂದು ಒಂದು ಜರ್ಮನ್ ಶೆಫರ್ಡ್ ಇತ್ತು. ಆ ಜರ್ಮನ್ ಶೆಫರ್ಡ್ ಕೊಂಡ ಬಿಟ್ಟು ದೊಂಗದಲ್ಲಿ ಒಂದು 30 ವರ್ಷಕ್ಕೆ ಮುಂಚೆ ಹಾಕಿದ್ದೀವಿ. ಚಿರಂಜೀವಿ ರಾಧಾ ತೆಲುಗು ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಇವಾಗ ಸೆಕೆಂಡ್ ಪ್ರೈಸ್ ಬಂತು. ಅದು ಮರಿ ಅದು ಚಿಕ್ಕದು ಅಲ್ಲಿದೆ ನೋಡಿ ಅದು. Please bring your dogs to ring number 4. Group 7 exhibitors, please bring your dogs to ring number 4.
Beagle Puppy Pitch exhibit number 295, 290, premium number 3. Exhibit number 416, 417, 419, 420. Please report to waiting ring number 4 immediately. Beagle exhibit number 297. Please report at ring number 3. This is the last and final call. Beagle exhibit number 297. This is your last and final call. Excuse me. Side please.